ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ವಿಚಾರವಾಗಿ ಶಾಸಕ ಮುನಿರತ್ನ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಇತ್ತ ಪೊಲೀಸ್ ಠಾಣೆಗೆ ವಕೀಲರು ದೌಡಾಯಿಸಿದ್ದಾರೆ. ಮುನಿರತ್ನ ಮೇಲಿನ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಶಾಸಕರ ಮೇಲೆ ಮಾಡಿರುವ ಆರೋಪ ಎಲ್ಲವೂ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮುನಿರತ್ನ ಮಾತನಾಡಿದ್ದಾರೆ ಅನ್ನೋದಕ್ಕಾಗ್ಲಿ ಅಥವಾ ಈ ಘಟನೆಯಲ್ಲಿ ಅವರಿದ್ರು ಅನ್ನೋದಕ್ಕಾಗ್ಲಿ ಯಾವುದೇ ಸಾಕ್ಷಿ ಇಲ್ಲ. ಸೊ ಹಾಗಾಗಿ ಈ ಏನೆಲ್ಲ ಆರೋಪ ಬಂದಿದೆಯಲ್ಲ, ಈ ಆರೋಪಕ್ಕೆ ಸಾಕ್ಷಿಯೇ ಇಲ್ಲ. ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಗಮನಿಸ್ಬೋದು, ಶಾಸಕರಾದಂಥ ಮುನಿರತ್ನ ಅವರು ಕೋಲಾರದ ನಂಗಲಿ ಬಳಿ ಇವತ್ತು ಪೊಲೀಸ್ನವರು ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆತಂದು ಮೊದಲಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಮೆಡಿಕಲ್ ಟೆಸ್ಟ್ ಕೂಡ ಅಂತ್ಯವಾಗಿದೆ. ಅದಾದ ಬಳಿಕ ಒಂದಷ್ಟು ಹೈಡ್ರಾಮಾ ಕೂಡ ನಡೆಯಿತು. ಮುನಿರತ್ನ ಬೆಂಬಲಿಗರು ಒಂದಷ್ಟು ಹೈಡ್ರಾಮಾ ಮಾಡಿದ್ರು. ಮುನಿರತ್ನ ಪರವಾಗಿ ಧ್ವನಿ ಎತ್ತಿದ್ರು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೈಯಲ್ಲಿ ಬೇಸಿಕ್ ಸೆಟ್ ಹಿಡಿದಂತಹ ಮುನಿರತ್ನ ಅವರು ಕೋಲಾರದ ಬಳಿ ಇದ್ದರು, ನಂಗಲಿ ಬಳಿ ಇದ್ದರು. ಅವರನ್ನು ವಶಕ್ಕೆ ಪಡೆದುಕೊಂಡಂಥ ಪೊಲೀಸರು ಬೆಂಗಳೂರಿಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಏಕಾಏಕಿ ಠಾಣೆಯ ಕಡೆಗೆ ಮುನಿರತ್ನ ಪರ ವಕೀಲರು ದೌಡಾಯಿಸಿದ್ದಾರೆ. ಒಂದು ಕಡೆ 4 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಾಸಕ ಮುನಿರತ್ನ ಅರೆಸ್ಟ್ ಆಗಿರೋದು, ವಕೀಲರು ಬಂದಿರೋದು, ಮುನಿರತ್ನ ಬೆಂಬಲಿಗರ ಹೈಡ್ರಾಮಾ, ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಇವೆಲ್ಲ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್, ಈಗ ಮುನಿರತ್ನ ಅವರನ್ನ ಕೋಲಾರಿಂದ ಬೆಂಗಳೂರು ಕರೆಯುವಂತ ಪ್ರಕ್ರಿಯೆ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ನಾವು ಮುನಿರತ್ನ ಅವ್ರ ಪರವಾಗಿ, ಅವ್ರು ನಮ್ಮ ಕಕ್ಷಿದಾರರು, ಅವ್ರ ಪರವಾಗಿ ಈಗ ವಾಯಲಿಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIR ರಿಜಿಸ್ಟರ್ ಆಗಿರುತ್ತೆ, 122 and 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ. ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ. 482 ಪಿಟಿಷನ್ ಅನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಇವತ್ತು ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ವಿಚಾರವಾಗಿ ಶಾಸಕ ಮುನಿರತ್ನ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಇತ್ತ ಪೊಲೀಸ್ ಠಾಣೆಗೆ ವಕೀಲರು ದೌಡಾಯಿಸಿದ್ದಾರೆ. ಮುನಿರತ್ನ ಮೇಲಿನ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಶಾಸಕರ ಮೇಲೆ ಮಾಡಿರುವ ಆರೋಪ ಎಲ್ಲವೂ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮುನಿರತ್ನ ಮಾತನಾಡಿದ್ದಾರೆ ಅನ್ನೋದಕ್ಕಾಗ್ಲಿ ಅಥವಾ ಈ ಘಟನೆಯಲ್ಲಿ ಅವರಿದ್ರು ಅನ್ನೋದಕ್ಕಾಗ್ಲಿ ಯಾವುದೇ ಸಾಕ್ಷಿ ಇಲ್ಲ. ಸೊ ಹಾಗಾಗಿ ಈ ಏನೆಲ್ಲ ಆರೋಪ ಬಂದಿದೆಯಲ್ಲ, ಈ ಆರೋಪಕ್ಕೆ ಸಾಕ್ಷಿಯೇ ಇಲ್ಲ. ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಗಮನಿಸ್ಬೋದು, ಶಾಸಕರಾದಂಥ ಮುನಿರತ್ನ ಅವರು ಕೋಲಾರದ ನಂಗಲಿ ಬಳಿ ಇವತ್ತು ಪೊಲೀಸ್ನವರು ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆತಂದು ಮೊದಲಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಮೆಡಿಕಲ್ ಟೆಸ್ಟ್ ಕೂಡ ಅಂತ್ಯವಾಗಿದೆ. ಅದಾದ ಬಳಿಕ ಒಂದಷ್ಟು ಹೈಡ್ರಾಮಾ ಕೂಡ ನಡೆಯಿತು. ಮುನಿರತ್ನ ಬೆಂಬಲಿಗರು ಒಂದಷ್ಟು ಹೈಡ್ರಾಮಾ ಮಾಡಿದ್ರು. ಮುನಿರತ್ನ ಪರವಾಗಿ ಧ್ವನಿ ಎತ್ತಿದ್ರು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೈಯಲ್ಲಿ ಬೇಸಿಕ್ ಸೆಟ್ ಹಿಡಿದಂತಹ ಮುನಿರತ್ನ ಅವರು ಕೋಲಾರದ ಬಳಿ ಇದ್ದರು, ನಂಗಲಿ ಬಳಿ ಇದ್ದರು. ಅವರನ್ನು ವಶಕ್ಕೆ ಪಡೆದುಕೊಂಡಂಥ ಪೊಲೀಸರು ಬೆಂಗಳೂರಿಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಏಕಾಏಕಿ ಠಾಣೆಯ ಕಡೆಗೆ ಮುನಿರತ್ನ ಪರ ವಕೀಲರು ದೌಡಾಯಿಸಿದ್ದಾರೆ. ಒಂದು ಕಡೆ 4 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಾಸಕ ಮುನಿರತ್ನ ಅರೆಸ್ಟ್ ಆಗಿರೋದು, ವಕೀಲರು ಬಂದಿರೋದು, ಮುನಿರತ್ನ ಬೆಂಬಲಿಗರ ಹೈಡ್ರಾಮಾ, ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಇವೆಲ್ಲ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್, ಈಗ ಮುನಿರತ್ನ ಅವರನ್ನ ಕೋಲಾರಿಂದ ಬೆಂಗಳೂರು ಕರೆಯುವಂತ ಪ್ರಕ್ರಿಯೆ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ನಾವು ಮುನಿರತ್ನ ಅವ್ರ ಪರವಾಗಿ, ಅವ್ರು ನಮ್ಮ ಕಕ್ಷಿದಾರರು, ಅವ್ರ ಪರವಾಗಿ ಈಗ
ವಾಯಲಿ ಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIRಗಳು ರಿಜಿಸ್ಟರ್ ಆಗಿರುತ್ತೆ, 122 ಆ್ಯಂಡ್ 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ. ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ, 482 ಪಿಟಿಷನ್ ಅನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಇವತ್ತು ಇಂಥ ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮಕಿ ಕೇಸ್ ವಿಚಾರವಾಗಿ ಶಾಸಕ ಮುನಿರತ್ನ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಇತ್ತ ಪೊಲೀಸ್ ಠಾಣೆಗೆ ವಕೀಲರು ದೌಡಾಯಿಸಿದ್ದಾರೆ. ಮುನಿರತ್ನ ಮೇಲಿನ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಶಾಸಕರ ಮೇಲೆ ಮಾಡಿರುವ ಆರೋಪ ಎಲ್ಲವೂ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮುನಿರತ್ನ ಮಾತನಾಡಿದ್ದಾರೆ ಅನ್ನೋದಕ್ಕಾಗ್ಲಿ ಅಥವಾ ಈ ಘಟನೆಯಲ್ಲಿ ಅವರಿದ್ರು ಅನ್ನೋದಕ್ಕಾಗ್ಲಿ ಯಾವುದೇ ಸಾಕ್ಷಿ ಇಲ್ಲ. ಸೊ ಹಾಗಾಗಿ ಈ ಏನೆಲ್ಲ ಆರೋಪ ಬಂದಿದೆಯಲ್ಲ, ಈ ಆರೋಪಕ್ಕೆ ಸಾಕ್ಷಿಯೇ ಇಲ್ಲ. ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸುಳ್ಳು. ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ಶಾಸಕ ಮುನಿರತ್ನ ಪರ ವಕೀಲ ಸದಾನಂದ ಶಾಸ್ತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಗಮನಿಸ್ಬೋದು, ಶಾಸಕರಾದಂಥ ಮುನಿರತ್ನ ಅವರು ಕೋಲಾರದ ನಂಗಲಿ ಬಳಿ ಇವತ್ತು ಪೊಲೀಸ್ನವರು ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರೆತಂದು ಮೊದಲಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಮೆಡಿಕಲ್ ಟೆಸ್ಟ್ ಕೂಡ ಅಂತ್ಯವಾಗಿದೆ. ಅದಾದ ಬಳಿಕ ಒಂದಷ್ಟು ಹೈಡ್ರಾಮಾ ಕೂಡ ನಡೆಯಿತು. ಮುನಿರತ್ನ ಬೆಂಬಲಿಗರು ಒಂದಷ್ಟು ಹೈಡ್ರಾಮಾ ಮಾಡಿದ್ರು, ಮುನಿರತ್ನ ಪರವಾಗಿ ಧ್ವನಿ ಎತ್ತಿದ್ರು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೈಯಲ್ಲಿ ಬೇಸಿಕ್ ಸೆಟ್ ಹಿಡಿದಂತಹ ಮುನಿರತ್ನ ಅವರು ಕೋಲಾರದ ಬಳಿ ಇದ್ದರು, ನಂಗಲಿ ಬಳಿ ಇದ್ದರು. ಅವರನ್ನು ವಶಕ್ಕೆ ಪಡೆದುಕೊಂಡಂಥ ಪೊಲೀಸರು ಬೆಂಗಳೂರಿಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಏಕಾಏಕಿ ಠಾಣೆಯ ಕಡೆಗೆ ಮುನಿರತ್ನ ಪರ ವಕೀಲರು ದೌಡಾಯಿಸಿದ್ದಾರೆ. ಒಂದು ಕಡೆ 4 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಾಸಕ ಮುನಿರತ್ನ ಅರೆಸ್ಟ್ ಆಗಿರೋದು, ವಕೀಲರು ಬಂದಿರೋದು, ಮುನಿರತ್ನ ಬೆಂಬಲಿಗರ ಹೈಡ್ರಾಮಾ, ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಇವೆಲ್ಲ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸರ್, ಈಗ ಮುನಿರತ್ನ ಅವರನ್ನ ಕೋಲಾರಿಂದ ಬೆಂಗಳೂರು ಕರೆಯುವಂತ ಪ್ರಕ್ರಿಯೆ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ನಾವು ಮುನಿರತ್ನ ಅವ್ರ ಪರವಾಗಿ, ಅವ್ರು ನಮ್ಮ ಕಕ್ಷಿದಾರರು, ಅವ್ರ ಪರವಾಗಿ ಈಗ ವಾಯಲಿ ಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIRಗಳು ರಿಜಿಸ್ಟರ್ ಆಗಿರುತ್ತೆ, 122 ಆ್ಯಂಡ್ 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ. ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ, 482 ಪಿಟಿಷನ್ ಅನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಇವತ್ತು ಇಂಥ